ಜಿಲ್ಲಾ ಆಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಗಸ್ಟ್ 20ರಂದು ನಗರದ ರಂಗಮಂದಿರದಲ್ಲಿ ಮಾಜಿ ಮುಖ್ಯಮಂತ್ರಿ ದಿ ದೇವರಾಜ ಅರಸು ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಹಿಂದುಳಿದ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹಿಳಾ ಸಮಾಜದಿಂದ ದಿ ದೇವರಾಜ ಅರಸು ಅವರ ಭಾವಚಿತ್ರದ ಮೆರವಣಿಗೆ ಹಾಗೂ ಕುಂಭ ಕಳಸದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ಸಚಿವರು, ಶಾಸಕರು ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಸೆಪ್ಟೆಂಬರ್ 15ರೊಳಗೆ ದೇವರಾಜ ಅರಸು ಅವರ ಪುತ್ಥಳಿ ಅನಾವರಣಗೊಳಿಸಲಾಗುವುದು. ಇದೇ ಸಂದರ್ಭದಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವರಾಜ ಅರಸು ಸ್ಮಾರಕ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಹೇಳಿದರು. ಉಳುವವನೇ ಭೂಮಿಯ ಒಡೆಯ, ಕಾನೂನು ಜಾರಿ ಸೇರಿದಂತೆ ರಾಜ್ಯದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರಕ್ಕೆ ದೇವರಾಜ ಅರಸು ಅವರ ಕೊಡುಗೆ ಅಪಾರ. ಎಲ್ಲ ಸಮುದಾಯಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಾಮಣ್ಣ ಮಾಚನೂರು, ಕೆ ಹನುಮಂತಪ್ಪ ಯಾದವ್, ವಿ ಲಕ್ಷ್ಮಿರೆಡ್ಡಿ, ಸುರೇಖಾ, ನರಸಿಂಹಲು, ನಾರಾಯಣ, ವೆಂಕಟೇಶ್ ಮಡಿವಾಳ, ವಿಜಯ್ ಭಾಸ್ಕರ್, ಕವಿತಾ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಸಮುದಾಯಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಂದು ಸಮುದಾಯ ಆ ಒಂದು ಸಮುದಾಯದ ಗುರುಗಳು ಅಥವಾ ರಾಷ್ಟ್ರ ನಾಯಕರು, ಸಂತರು, ಶರಣರ ಅವರ ಜಯಂತಿ ಅಂಗವಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದು ನಿಮಗೆ ನಮಗೆಲ್ಲ ಗೊತ್ತಾ ಇದೆ. ಆದರೆ ದೇವರಾಜ ಅರಸು ಅವರು ಅವರಿಗೆ ಅತ್ಯಂತ ಮೈಕ್ರೋ ಕಮ್ಯುನಿಟಿ, ಸಣ್ಣ ಸಮುದಾಯದವರು. ಈಗ ಅವರ ಜಯಂತಿ ಸುಮಾರು 24-27 ಸಮುದಾಯಗಳು ಮತ್ತು ಅವರ ಅಭಿಮಾನಿಗಳು ಎಲ್ಲ ಸಮುದಾಯಗಳು ಒಟ್ಟಿಗೆ ಸೇರಿ ಈ ಜಯಂತಿಯಲ್ಲಿ ಭಾಗವಹಿಸಬೇಕು. ಆ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ನಾವು ಒಕ್ಕೂಟದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತೇವೆ. ದೇವರಾಜ ಅರಸು ಅವರು ತನ್ನ ಎಲ್ಲ ಗೊತ್ತಿದ್ದಂತೆ ಎಲ್ಲ ತಳಮಟ್ಟದ ಧ್ವನಿಗತ ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅನೇಕ ರೀತಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅನೇಕ ರೀತಿಯ ಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಶಿಕ್ಷಣಕ್ಕೆ ಅನೇಕ ರೀತಿಯ ಅವರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರ ಒಂದು ಜಯಂತಿ ಅಂಗವಾಗಿ ನಾವು 20ನೇ ತಾರೀಕು ಸರ್ಕಾರ ವತಿಯಿಂದ ನಡೆಯುವಂಥ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವರುಗಳು, ಶಾಸಕರು ಮತ್ತು ಸಂಸದರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಮೆರವಣಿಗೆ ಏನಂತ ಹೇಳಿದ್ರೆ, ಪ್ರತಿ ವರ್ಷ ಅಂಬೇಡ್ಕರ್ ಸರ್ಕಲ್ನಿಂದ ಮೊದಲಿಗೆ ಒಂದು 5-10 ಜನ, 20 ಜನ, 50 ಜನ ಸೇರಿ ಮಾಡುವಂಥ ಜಯಂತಿ ಇತ್ತು. ಅಧಿಕಾರಿಗಳು, ವಸತಿ ನಿಲಯದಲ್ಲಿ ಇರುವಂಥ ನಮ್ಮ ವಿದ್ಯಾರ್ಥಿಗಳು ಸೇರಿ ಮಾಡ್ತಾ ಇದ್ರು. ಹೋದ ವರ್ಷ ಅದಕ್ಕಿಂತ ಹಿಂದೆ ನಮ್ಮ ಒಕ್ಕೂಟ ಪ್ರಾರಂಭ ಆದಾಗಲಿಂದ ಸ್ವಲ್ಪ ಸಂಖ್ಯೆಯಲ್ಲಿ ಸ್ವಲ್ಪ 100, 200, 500, ಹೋದ ವರ್ಷ ಒಂದು 500 ಜನ ಸೇರಿ ಮಾಡಿದ್ರು ವೃತ್ತದಿಂದ, ಅಂಬೇಡ್ಕರ್ ವೃತ್ತದಿಂದ. ಈ ಸಲ ನಾವು ಜಿಲ್ಲಾಡಳಿತಕ್ಕೆ ಪೂರ್ವಭಾವಿ ಕರೆದಾಗ ನಮ್ಮ ಒಂದು ಮನವಿ ಮಾಡಿಕೊಂಡ್ವಿ, ಅಂಬೇಡ್ಕರ್ ವೃತ್ತದಿಂದ ಬೇಡ, ಮಹಿಳಾ ಸಮಾಜದಲ್ಲಿ ಎಲ್ಲ ಅನುಕೂಲ ಇದೆ, ಅಲ್ಲಿಂದ ಮೆರವಣಿಗೆ ಪ್ರಾರಂಭ ಮಾಡಿ ರಂಗಮಂದಿರವರೆಗೆ ಮೆರವಣಿಗೆ ಮುಖಾಂತರ, ಬಾಜಿ ಭಜಂತರಿ ಮುಖಾಂತರ ಅತ್ಯಂತ ಅದ್ದೂರಿಯಾಗಿ ಮೆರವಣಿಗೆ ಮಾಡೋಣ. ಅದರಲ್ಲಿ ನಾಗರಿಕ ಸಮಾಜದ ಎಲ್ಲ ಸಮುದಾಯಗಳು ವಿವಿಧ ಕ್ಷೇತ್ರದಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವ್ರಿಗೊಂದು ಸನ್ಮಾನ, ಮತ್ತು ಹೈಯೆಸ್ಟ್ ಅಂಕ ಪಡೆದಂಥ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ, ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು 9ವರೆಗೆ ಮಹಿಳಾ ಸಮಾಜದಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆ ಮೆರವಣಿಗೆಯಲ್ಲಿ ಎಲ್ಲ ಸಮುದಾಯದವರು
ಅವರಿವರು ಎನ್ನದ ಎಲ್ಲ ಸಮುದಾಯದವರು ಮತ್ತು ದೇವರಾಜ ಅವರ ಅಭಿಮಾನಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಯಾವ ರೀತಿ ನಾವು ಸಮುದಾಯದ ಜಯಂತಿಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಮೆರವಣಿಗೆ ಮಾಡ್ತೀವಿ, ಅದೇ ರೀತಿ ಎಲ್ಲರೂ ಸೇರಿ ನಮ್ಮ ದೇವರಾಜ ಅವರ ಜಯಂತಿ ಮಾಡಬೇಕು ಹಾಗಂತೇಳಿ ತಮ್ಮ ಮುಖಾಂತರ ಇಡೀ ಎಲ್ಲ ರಾಯಚೂರು ತಾಲೂಕು ಜಿಲ್ಲೆಯ ಎಲ್ಲ ಕಡೆ ಜನರು ಬಂದು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ರಂಗಮಂದಿರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಯಶಸ್ವಿ. ರಾಯಚೂರು ತಾಲೂಕಿನ ದೇವನಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾದ ಶ್ರೀ ಪಂಚರಾಮಲಿಂಗೇಶ್ವರ ನೂತನ ದೇವಸ್ಥಾನ ಲೋಕಾರ್ಪಣೆ ಮಾಡಲಾಯಿತು. ದಿನಾಂಕ 16/8/2026 ರವಿವಾರ ಬೆಳಗ್ಗೆ 6:30ರಿಂದ 8 ಗಂಟೆವರೆಗೆ ಸಲ್ಲಿಸುವ ಸಿಂಹ ಲಗ್ನದ ಮುಹೂರ್ತದಲ್ಲಿ ಗಂಗಾ ಪೂಜೆ, ಗೋಪೂಜೆ, ಗಣಪತಿ ಪೂಜೆ ಮುಹೂರ್ತದಲ್ಲಿ ಗಣಹೋಮ, ನವಗ್ರಹ ಹೋಮ ಸೇರಿದಂತೆ ಇತರ ಪೂಜಾ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಯಿತು. ದಿನಾಂಕ 17/8/2026 ಸೋಮವಾರ ಬೆಳಗ್ಗೆ 4:30ರಿಂದ 7 ಗಂಟೆಯವರೆಗೆ ಸಲ್ಲಿಸುವ ಶುಭ ಮುಹೂರ್ತದಲ್ಲಿ ನೂತನ ಶ್ರೀ ವಿಘ್ನೇಶ್ವರ, ಶ್ರೀ ಪಾರ್ವತಿ ದೇವಿ, ಶ್ರೀ ನಂದೇಶ್ವರ ಹಾಗೂ ನೂತನ ಧ್ವಜಸ್ತಂಭ ಸ್ಥಾಪನೆಯ ನಂತರ ಚಂಡಿ ಹೋಮ, ಜಯಾದಿ ಹೋಮ, ರುದ್ರಾಭಿಷೇಕ ಸೇರಿದಂತೆ ಇತರ ಪೂಜೆಗಳನ್ನು ಶ್ರೀ ವೇದಮೂರ್ತಿ ಶಿವಯ್ಯ ಶಾಸ್ತಂಗಳು ರಾಯಚೂರು ಇವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮಕ್ಕೆ ವೀರಭದ್ರಾಚಾರಿ ಸ್ವಾಮಿಗಳು ಬಿಚ್ಚಬಾಲಿ, ಸೋಮವಾರಪೇಟೆಯ ಮಠಾಧೀಶರು, ಕಿಲ್ಲೆರ ಮಠದ ಶಾಂತಮಲ ಶಿವಾಚಾರ್ಯ ಅವರು, ಗಬ್ಬೂರು ಬೂದಿ ಬಸವ ಶಿವಾಚಾರ್ಯರು, ಖಾನಾಪುರ ಹಾಗೂ ಉಡುಂಗಲ್ ಮಠಾಧೀಶರು, ಶಾಂತಶ್ರಮ ನಿಜಾನಂದ ಸ್ವಾಮಿಗಳು ಸೇರಿದಂತೆ ದೇವನಪಲ್ಲಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಈ ದೇವಸ್ಥಾನದ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. YTPS ಕಂಪನಿ ನಿಯಮ ಉಲ್ಲಂಘಿಸಿ ಭವಾನಿ ಇಂಡಸ್ಟ್ರಿಗೆ ಟೆಂಡರ್ ನೀಡುವ ಮೂಲಕ ಕೋಟ್ಯಾಂತರ ಅವ್ಯವಹಾರ ನಡೆಸಲಾಗುತ್ತಿದ್ದು, ಜಿಲ್ಲಾ ಆಡಳಿತ ಕೂಡಲೇ ತನಿಖೆ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಂಪನಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಶಿವಕುಮಾರ್ ಪೊಲೀಸ್ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇರಳ ಮೂಲದ ಭವಾನಿ ಕಂಪನಿಗೆ ಜೂನ್ 6ರಂದು ನಿಯಮ ಬಾಹಿರ ಟೆಂಡರ್ ಅನ್ವಯಿಸಲಾಗಿದೆ. ಯಾವುದೇ ಅನುಭವ ಮತ್ತು ಅರ್ಹತೆ ಇಲ್ಲದ ಭವಾನಿ ಕಂಪನಿಗೆ ವಹಿಸುವ ಮೂಲಕ ಭಾರೀ ಅಕ್ರಮ ನಡೆಸಲಾಗುತ್ತಿದೆ. ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ತೀವ್ರ ಅನ್ಯಾಯ ಮಾಡಲಾಗುತ್ತಿದೆ. ಸ್ಥಳೀಯ ಕಾರ್ಮಿಕರಿಗೆ ವೇತನ ನೀಡುವಲ್ಲಿ ತಾರತಮ್ಯ ಎಸಗಲಾಗಿದೆ. ಕೆಪಿಟಿಸಿಎಲ್ ನಿಯಮ ಅನುಸಾರ ಅನುಭವ ಇರುವ ಕಂಪನಿಗೆ ಮಾತ್ರ ಗುತ್ತಿಗೆ ನೀಡುವ ನಿಯಮವಿದೆ. ಆದರೆ YTPS ಕಂಪನಿ ಲಾಭಗೋಸ್ಕರ ನಿಯಮ ಬಾಹಿರವಾಗಿ ಟೆಂಡರ್ ನೀಡಿದೆ ಎಂದು ಆರೋಪಿಸಿದರು. ಕಳೆದ ವರ್ಷಗಳಿಂದ 90 ಕೋಟಿ ನಿಗದಿಪಡಿಸಿದ ಟೆಂಡರ್ ಈಗ 45 ಕೋಟಿಗೆ ಇಳಿಸಲಾಗಿದೆ. ಲಾಭಗೋಸ್ಕರ ನಿಯಮವನ್ನು ಸಂಪೂರ್ಣ ಉಲ್ಲಂಘನೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಮೆಗಾವ್ಯಾಟ್ 802 ಯೂನಿಟ್ಸ್ ಇದೆ. 800 ಮೆಗಾವ್ಯಾಟ್ 2 ಯೂನಿಟ್ ಇದೆ. ಆದ್ದರಿಂದ 100 ಮೆಗಾವ್ಯಾಟ್ ಯಾವ ಒಂದು ಈ ಒಂದು ಪವರ್ ಸ್ಟೇಷನ್ 500 ಮೆಗಾವ್ಯಾಟ್ ಬರುತ್ತೆ. ಹಾಗೆ ನಾವು ಇದನ್ನ ಬಿಲೋ 500 ಯೂನಿಟ್ ಇದ್ದು, ಅಬೋವ್ 500 ಯೂನಿಟ್ ಇದ್ದು ಸೂಪರ್ ಕ್ರಿಟಿಕಲ್ ಯೂನಿಟ್ ಅಂತ
ಕರೀತಾರೆ. ಅಂದರೆ ಈಗ ನಮ್ಮ RTPS ಅಲ್ಲಿ ಎಷ್ಟು ಯೂನಿಟ್ಗಳಿದೆ, ಸುಮಾರು 6-7 ಯೂನಿಟ್ ಕೆಲಸ ಮಾಡೋಂಥದ್ದು 2 ಯೂನಿಟೇ ಕರೆಂಟ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತದೆ. ಈ ಒಂದು YTPS ಸಂಬಂಧಪಟ್ಟಂತೆ ಈ ಒಂದು KPCL ಅವರು, ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರು ಒಂದು 6/6/2026 ಒಂದು ಟೆಂಡರ್ ಕಾಲ್ ಮಾಡ್ತಾರೆ. ಅಲ್ಲಿ O&M ಅಂತೇಳಿ ಕರಿತೀವಿ, ಆಪರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರಿಲೇಟೆಡ್. ಲಾಸ್ಟ್ ಒಂದು 2023ರಲ್ಲಿ ಟೆಂಡರ್ ಕರೆದಿದ್ರು. ಆವಾಗ ಪವರ್ ಮ್ಯಾಕ್ ಕಂಪನಿಗೆ ಅಲರ್ಟ್ ಆಗಿತ್ತು. ಈ ಸಾರಿ ಭವಾನಿ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಅಂತ ಒಂದು ಕಂಪನಿಗೆ ಅಲರ್ಟ್ ಆಗ್ತದೆ. ಈ ಒಂದು ಟೆಂಡರ್ 6/6/2026 ಕರೆದಿರ್ತಕ್ಕಂಥ ಈ ಒಂದು ಟೆಂಡರ್. ಇದರಲ್ಲಿ ಏನಿದೆ ಟೆಂಡರ್ ಉದ್ದೇಶ ಅಂದರೆ ಇಡೀ ಪ್ಲಾಂಟನ್ನು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ O&M ಅಂತೇಳಿ ನಾವು ಕರಿತೀವಿ. ಇದನ್ನ ಎಷ್ಟಂದ್ರೆ 36 ತಿಂಗಳಿಗೆ, ಅಂದರೆ 3 ವರ್ಷಕ್ಕೆ ಕರೀತಾರೆ ಈ ಒಂದು ಯೂನಿಟ್ ಮೇಂಟೆನೆನ್ಸ್ಗೆ. ಇದರಲ್ಲಿ ಕ್ಲಿಯರ್ ಆಗಿ ಯಾವುದೇ ಟೆಂಡರ್ನಲ್ಲಿ ಕರ್ನಾಟಕದಲ್ಲಿ ಒಂದು ಕಾಯ್ದೆ ಇದೆ, KTPP ಆ್ಯಕ್ಟ್ ಅಂತೇಳಿ ನಾವು ಕರಿತೀವಿ, ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್. ಕಾಯಕ ಯೋಗಿ ನುಲಿಯ ಚಂದಯ್ಯ ಅವರ 919ನೇ ಜಯಂತಿಯನ್ನು ದಿನಾಂಕ 28ರಂದು ನುಲಿ ಚಂದಯ್ಯ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಚರಿಸಲಾಗುವುದು ಎಂದು ಜಿಲ್ಲಾ ಕುಳುವ ಮಹಾಸಂಘದ ಗೌರವಾಧ್ಯಕ್ಷರಾದ ಹುಲಿಗಪ್ಪ ಮಾಣಿಕ್ಯ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲಾ ಆಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೇತೃತ್ವದಲ್ಲಿ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದರು. ಜಯಂತಿ ದಿನದಂದು ಬೆಳಗ್ಗೆ 9ಕ್ಕೆ ನುಲಿಯ ಚಂದಯ್ಯನವರ ಭಾವಚಿತ್ರ ಮೆರವಣಿಗೆ, ಬಾಜಾ ಭಜಂತ್ರಿ ಕುಂಭ ಕಳಸದೊಂದಿಗೆ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಿಂದ ಪ್ರಾರಂಭಗೊಂಡು ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ತಲುಪಲಿದೆ ಎಂದರು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಅನುಯಾಯಿಗಳು ಅವರ ಕಾಲದಲ್ಲಿ ಅನೇಕ ಶರಣರು, ಅನೇಕ ಸಮಾಜದ ಶರಣರಿದ್ದರು. ಅದರಲ್ಲಿ ನಮ್ಮ ಸಮಾಜದ ಗುರುಗಳು ಸಹ ಶ್ರೀ ಶರಣ ಕಾಯಕಯೋಗಿ ಶ್ರೀ ನುಲಿಯ ಚಂದಯ್ಯನವರು ಒಬ್ಬರು. ಅವರ ಒಂದು ಜಯಂತಿಯನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಇದೇ ತಿಂಗಳು 28/8/2026 ಮೂಲ ಹುಣ್ಣಿಮೆ ದಿನದಂದು ರಾಯಚೂರಿನ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರವು ಆಯೋಜನೆ ಮಾಡಿದೆ. ಈ ಒಂದು ನೂಲಿ ಚಂದಯ್ಯನವರ ಭಾವಚಿತ್ರವು ರಾಯಚೂರು ನಗರದ ಮಹಾನಗರ ಪಾಲಿಕೆಯ ಈಗ ಹಳೆ DC ಆಫೀಸ್ ಎದುರುಗಡೆ ಇರುವ ಟಿಪ್ಪು ಸುಲ್ತಾನ್ ಗಾರ್ಡನ್, ಅಲ್ಲಿಂದ ಶ್ರೀ ಶರಣ ನೂಲಿ ಚಂದಯ್ಯನವರ ಭಾವಚಿತ್ರದ ಮೆರವಣಿಗೆ ಪ್ರಾರಂಭವಾಗಿ ಅದೇ ರೀತಿಯಾಗಿ ಮುನ್ಸಿಪಾಲಿಟಿಯಿಂದ ಮತ್ತು ಬಸ್ ಸ್ಟ್ಯಾಂಡ್ ಮುಖಾಂತರ ರಂಗಮಂದಿರಕ್ಕೆ ಈ ಒಂದು ಮೆರವಣಿಗೆಯು ಭವ್ಯವಾದ ಮೆರವಣಿಗೆ ಜರಗಲಿದೆ. ಈ ಒಂದು ಮೆರವಣಿಗೆಯಲ್ಲಿ ನಮ್ಮ ಸಮಾಜದ ಅನೇಕ ಹೆಣ್ಣು ಮಕ್ಕಳು, ಸುಮಾರು ಒಂದು 400-500 ಹೆಣ್ಮಕ್ಳು ಕುಂಭಮೇಳವೂ ಸಹ ಇರುತ್ತದೆ. ಆ ಒಂದು ಕುಂಭಮೇಳದ ಮುಖಾಂತರ ಹಾಗೂ ನಮ್ಮ ಸಮುದಾಯದ ಏನು ಕುಲಕಸಬಿದೆ ಬಾಜಾ ಭಜಂತ್ರಿ, ಅವುಗಳ ಮೂಲಕ ಹಾಗೂ ರಾಯಚೂರಿನ ತಾಲೂಕು ಮತ್ತು ಜಿಲ್ಲೆಯಿಂದ ಅನೇಕ ಕಲಾವಿದರು ಸಹ ತಮ್ಮ ತಂಡಗಳ ಮುಖಾಂತರ ಒಂದು ಮೆರವಣಿಗೆ ಸಾಗಲಿದೆ. ಆ ಒಂದು ಭವ್ಯ ಮೆರವಣಿಗೆಯಲ್ಲಿ ನಮ್ಮ ಸಮಾಜದ ಇಡೀ ಜಿಲ್ಲೆಯ ಎಲ್ಲ ಸಮುದಾಯದ ಕುಲಬಾಂಧವರು ಮತ್ತು ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ಬುದ್ಧಿಜೀವಿ